ನಮಸ್ಕಾರ. ಸ್ವಾದಿಷ್ಟ ಸವಿರುಚಿ ಚಾನೆಲ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಅವಲಕ್ಕಿಯಿಂದ ಒಂದು ಹೋಟೆಲ್ ಶೈಲಿಯಲ್ಲಿ ಮಾಡುವಂತಹ ಸೆಟ್ ದೋಸೆ ರೆಸಿಪಿನ ಮಾಡ್ತಿದ್ದೀನಿ. ಹಾಗೇನೇ ಇದಕ್ಕೆ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಗಿ ಸಾಗು ಹಾಗೆ ಚಟ್ನಿ ರೆಸಿಪಿನೂ ಸಹ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೋಟೆಲ್ ಶೈಲಿ ಅಂದಮೇಲೆ ಸೋಡಾನ ಬಳಸ್ತಾರೆ, ಆದರೆ ಸೋಡಾ ಬಳಸದೇ ಹೋದ್ರೂ ಸಹ ಮೃದುವಾದಂಥ ದೋಸೆನ ನಾವು ಮನೇಲೇ ಮಾಡಬಹುದು. ಹಾಗಿದ್ರೆ ಬನ್ನಿ ಹೇಗೆ ಮಾಡಬಹುದು ಅಂತ ನೋಡೋಣ. ಅವಲಕ್ಕಿ ಸೆಟ್ ದೋಸೆ ಮಾಡಲಿಕ್ಕೆ ನಾನಿಲ್ಲಿ 3 ಕಪ್ ಆಗುವಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ. ಇದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕಿ ಚೆನ್ನಾಗಿ 5 ರಿಂದ 6 ಬಾರಿ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅಕ್ಕಿ ತಗೊಳ್ಳುವಾಗ ಯಾವ ಅಕ್ಕಿನಾದರೂ ತಗೊಳ್ಬೋದು, ರೇಷನ್ ಅಕ್ಕಿನಾದರೂ ತಗೊಳ್ಬೋದು, ಅಥವಾ ದೋಸೆ ಅಕ್ಕಿನಾದರೂ ತಗೊಳ್ಬೋದು. ಯಾವುದೇ ತಗೊಂಡ್ರೂ ಸಹ ಚೆನ್ನಾಗಿ ಬರುತ್ತೆ. ನೋಡಿ, ಈಗ 5 ರಿಂದ 6 ಬಾರಿ ವಾಶ್ ಮಾಡಿದ್ಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಒಂದು 6 ಗಂಟೆ ನೆನೆಯಲಿಕ್ಕೆ ಬಿಟ್ಬಿಡಬೇಕು. ನಂತರ ಇನ್ನೊಂದು ಪಾತ್ರೆಗೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ಹಾಕಿ, ಉದ್ದಿನ ಕಾಳು 2 ಸಲ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಅದನ್ನು ಸಹ ಬೇಕಾಗುವಷ್ಟು ನೀರನ್ನ ಹಾಕಿ ಎಲ್ಲವೂ ಸಹ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ನೀವು ಉದ್ದಿನ ಕಾಳನ್ನು ಅಕ್ಕಿ ಜೊತೆನೂ ಸಹ ಸೇರಿಸೂ ಸಹ ನೆನೆಸಬಹುದು. ನಾನು ಸೆಪ್ರೇಟೇ ಯಾವಾಗಲೂ ಹಾಕೋದು. ನೋಡಿ, ಈಗ ಉದ್ದಿನ ಕಾಳು ಹಾಗೆ ಅಕ್ಕಿ ಎಲ್ಲ 6 ಗಂಟೆಯಷ್ಟು ನೆನೆದಿದೆ. ಇವಾಗ ನೆನೆಯೋದಕ್ಕೆ ಹಾಕಿರೋ ನೀರನ್ನೆಲ್ಲ ಶೋಧಿಸ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಉದ್ದಿನ ಕಾಳನ್ನು ಹಾಕ್ಕೊಂಡು ಬೇಕಾಗುವಷ್ಟು ನೀರನ್ನು ಹಾಕಿ, ಹೆಚ್ಚಿಗೆ ನೀರು ಹಾಕೋಕೆ ಹೋಗಬೇಡಿ, ಒಂದು ಲೋಟದಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅದನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಸೆಮಿ ಥಿಕ್ ಕನ್ಸಿಸ್ಟೆನ್ಸಿ ಇರಬೇಕು, ಅತಿ ತೆಳು ಇರಬಾರ್ದು, ಅತಿ ಗಟ್ಟಿನೂ ಬೇಡ. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ಇದನ್ನು ನಾನು ಒಂದು ಪಾತ್ರೆಗೆ ವರ್ಗಾಯಿಸ್ಕೊಳ್ತಿದ್ದೀನಿ. ನಂತರ ಅದೇ ಜಾರಲ್ಲಿ ನಾವೇನು ಅಕ್ಕಿ ಮತ್ತು ಅವಲಕ್ಕಿನ ನೆನೆಸಿಟ್ಟಿದ್ವಿ ಅದನ್ನು ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನಾವು ಇಡ್ಲಿನ ಮಾಡಬೇಕಾದ್ರೆ ಅಕ್ಕಿನ ನಾವು ತರಿಯಾಗಿ ರುಬ್ಬಿದ್ರೆ ಆಗುತ್ತೆ, ಆದರೆ ದೋಸೆ ರೆಸಿಪಿಗಳಿಗೆ ಅಕ್ಕಿ ಮತ್ತು ಅವಲಕ್ಕಿ ನಾವೇನು ಹಾಕ್ತೀವಿ ಅದು ಎಲ್ಲವೂ ಸಹ ನುಣ್ಣಗೇನೆ ರುಬ್ಬಿರಬೇಕು. ನೋಡಿ, ಇವಾಗ ನಾನು ರುಬ್ಕೊಂಡ್ಬಂದಿದ್ದೀನಿ. ಇಷ್ಟು ನುಣ್ಣಗಾದರೆ ಸಾಕು. ಹಾಗೆಯೇ ದೋಸೆ ಹಿಟ್ಟು ರುಬ್ಬುವಾಗ್ಲೂ ಸಹ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಬೇಕು. ತುಂಬ ತೆಳುವಾಗೋದ್ರೆ ಬೇಗ ಹುಳಿ ಬಂದುಬಿಡುತ್ತೆ ಮತ್ತು ದೋಸೆ ತಿನ್ನುವಾಗ ಹುಳಿ ಅನಿಸುತ್ತೆ. ಅದಕ್ಕೆ ನಾವು ಯಾವುದೇ ಹಿಟ್ಟನ್ನು ರುಬ್ಬುವಾಗ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ದೋಸೆ ಆಗಲಿ ಇಡ್ಲಿ ಆಗಲಿ. ನಾನು ಹೆಚ್ಚಿಗೆ ಸಂಪಳನ ಆಡಿಸ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಸ್ವಲ್ಪನ ಉಪ್ಪು ಹಾಕೋದಕ್ಕೂ ಮೊದಲೇ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಇಟ್ಕೊಳ್ತೀನಿ. ಒಂದು 2 ದಿನ ನಂತರನೂ ಸಹ ಇದನ್ನು ಬಳಸಬಹುದು. ಅದಕ್ಕೋಸ್ಕರ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಉಳಿದಂತಹ ಸಂಪಳಕ್ಕೆ ನಾನು ಬೇಕಾಗುವಷ್ಟು ಅರಳುಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಹದ ಬರುತ್ತೆ, ಅಂದರೆ ಉದಿ ಬರುತ್ತೆ. ಇವಾಗ ಮುಚ್ಚಳ ಮುಚ್ಚಿ 8 ಗಂಟೆ ಇದು ಉಪ್ಪು ಬರಲಿಕ್ಕೆ ಬಿಟ್ಬಿಡ್ತೀನಿ. ಸೆಕೆಗಾಲ ಆದ್ರಿಂದ ಬೇಗನೆ ಉಪ್ಪು ಬಂದುಬಿಡುತ್ತೆ. ನೀವು ಲೇಟಾಗಿ ಆಡಿಸಿದ್ರೂ ಸಂಪಳ ಏನೂ ತೊಂದರೆ ಇಲ್ಲ. ನೋಡಿ, ಈಗ 8 ಗಂಟೆ ಆದಮೇಲೆ ನೋಡಿ ಎಷ್ಟು ಉಪ್ಪು ಬಂದಿದೆ ಅಂತ, ಪರ್ಫೆಕ್ಟ್ ಆಗಿದೆ. ಅತಿಯಾಗಿ ನಾನೇನಾದರೂ ಸಂಪಳನ ತೆಳು ಆಡಿಸ್ಬಿಟ್ಟಿದ್ರೆ ಬಬಲ್ಸ್ ಬಂದ್ಬಿಡೋದು ಮೇಲೆಲ್ಲ, ಅಂದರೆ ಸಂಪಳ ಜಾಸ್ತಿ ಉಕ್ಕು ಬಂದ್ಬಿಟ್ಟಿದೆ ಅಂತ ಅರ್ಥ. ಅದು ಚೆನ್ನಾಗಿರೋದಿಲ್ಲ, ದೋಸೆ ತಿನ್ನೋದಕ್ಕೆ ರುಚಿನೇ ಹೊರಟೋಗುತ್ತೆ. ಬಂದಿರೋ ಹಿಟ್ಟೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ಮೇಲೆ ತವಾನ ನಾನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ತವಾನ ನೀವು ಕಾಯಿಸುವಾಗ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಬೇಕು, ಹೈ ಫ್ಲೇಮಲ್ಲಿ ಕಾಯಿಸಬಾರ್ದು. ನಾನು ಯೂಸ್ ಮಾಡ್ತಿರೋದು ಕ್ಯಾಸ್ಟ್ ಐರನ್ ತವ ಆಗಿರೋದ್ರಿಂದ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ತವಾದ ಮೇಲೆ ಸವರ್ಕೊಳ್ತಿದ್ದೀನಿ, ಕಾರಣ ನೀಟಾಗಿ ದೋಸೆ ಬರುತ್ತೆ ಅಂತ. ಈಗ 1 ಸೌಟಷ್ಟು ಸಂಪಳನ ತಗೊಂಡು ತವಾದ ಮೇಲೆ ಹಾಕಿ ನಿಧಾನವಾಗಿ ಸ್ವಲ್ಪ ಮಾತ್ರ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ಸೆಟ್ ದೋಸೆ ಮಾಡ್ತಿರೋದ್ರಿಂದ ಮಂದವಾಗೇ ಇರಬೇಕು, ಅತಿ ತೆಳುವಾಗಿರಬಾರ್ದು. ಹಾಗೆಯೇ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 1 ಸೈಡ್ ಬೇಯಿಸಿದ್ರೆ ಸೆಟ್ ದೋಸೆ ರೆಡಿ ಆಗುತ್ತೆ. ಇದೇ ರೀತಿ ಎಲ್ಲ ಸೆಟ್ ದೋಸೆನೂ ಸಹ ಮಾಡ್ಕೊಳ್ಬೇಕು. ಪ್ರತಿ ಬಾರಿ ದೋಸೆ ಹಾಕುವಾಗ ಕಾವಲಿ ಮೇಲೆ ನೀರನ್ನ ಚಿಮ್ಕಿಸಿನೇ ನಂತರ ಹಾಕಬೇಕು. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಲೇಬಾರ್ದು. ನಾನು ಹೇಳಿರುವಂಥ ಈ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಪರ್ಫೆಕ್ಟ್ ಆದಂತಹ ದೋಸೆನ ನೀವು ಸಹ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹಾಗೆಯೇ ರುಚಿ ಕೂಡ 100% ಹೋಟೆಲ್ ಶೈಲಿಗಿಂತಲೂ ಸಹ ಚೆನ್ನಾಗಿರುತ್ತೆ. ಹಾಗೆಯೇ ತಿಂದಮೇಲೆ ಅಸಿಡಿಟಿ ಆಗೋದು ಇಲ್ಲ, ಯಾಕೆಂದರೆ ನಾವು ಸೋಡಾ ಬಳಸಿರೋದಿಲ್ಲ. ಆದ್ರೂ ಸಹ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ. ದೋಸೆ ಅಂತೂ ರೆಡಿ ಆಯಿತು. ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಆಗಿ
ಸಾಗು ಮತ್ತು ಚಟ್ನಿನ ಹೇಗೆ ಮಾಡ್ಬೋದು ಅಂತ ಬೇಗ ನೋಡೋಣ ಬನ್ನಿ. ಮೊದಲಿಗೆ ಸಾಗುನ ಮಾಡಲಿಕ್ಕೆ ಒಂದು ಬಾಣಲಿಗೆ ಒಂದು 2 ಚಮಚದಷ್ಟು ಎಣ್ಣೆ, ಹಾಗೆಯೇ ಒಂದು 1/4 ಚಮಚದಷ್ಟು ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಹಿಂಗು, ಹಾಗೆ ಅರ್ಧ ಇಂಚಷ್ಟು ಜಜ್ಜಿರೋ ಶುಂಠಿ, ಹಾಗೆ ಒಂದು ಹಸಿರು ಮೆಣಸಿಕಾಯಿ, ಹಾಗೆಯೇ ಒಂದು ಒಣಮೆಣಸಿಕಾಯಿನ ಮುರ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1 ಕಪ್ಪಷ್ಟು ಸಣ್ಣ ಈರುಳ್ಳಿನ ಹೆಚ್ಚಿಕೊಂಡು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ ನಂತರ ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದೇ ಒಂದು ಆಲೂಗೆಡ್ಡೆನ ಮೊದಲೇ ಬೇಯಿಸಿ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕಿ ಬೇಯೋಕ್ಕೆ ಬಿಟ್ಬಿಡ್ಬೇಕು. ನಂತರ ಒಂದು ಚಿಕ್ಕ ಬೌಲ್ ತಗೊಂಡು ಅದಕ್ಕೆ 1.5 ಚಮಚದಷ್ಟು ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸಹ ಹಾಕ್ಕೊಂಡು ನಂತರ ಇದನ್ನು 1-2 ನಿಮಿಷ ಕುದಿಲಿಕ್ಕೆ ಬಿಟ್ಬಿಟ್ರೆ ಸಾಗು ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅಂದರೆ ಗಟ್ಟಿ ಆಗುತ್ತೆ. ಕೊನೆಯಲ್ಲಿ 1/4 ಚಮಚದಷ್ಟು ಸಕ್ಕರೆ, ಹಾಗೆಯೇ ಕತ್ತರಿಸಿದಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಹೋಟೆಲ್ ಸ್ಟೈಲ್ ಸಾಗು ರೆಡಿ ಆಗುತ್ತೆ. ಇವಾಗ ಕ್ವಿಕ್ಕಾಗಿ ರುಚಿಯಾದಂಥ ಚಟ್ನಿ ಮಾಡೋದನ್ನು ನೋಡೋಣ. ಬಾಣಲಿಗೆ 1-2 ಚಮಚದಷ್ಟು ಎಣ್ಣೆ ಹಾಕಿ 1-2-3 ಹಸಿರು ಮೆಣಸಿಕಾಯಿ, ಹಾಗೆಯೇ 1 ಇಂಚಷ್ಟು ಶುಂಠಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಹಸಿರು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ ಆರ್ಲಿಕ್ಕೆ ಬಿಟ್ಬಿಡಿ. ನಂತರ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕಾಯಿ, ಹಾಗೆಯೇ 1-2 ಚಮಚದಷ್ಟು ಹುರ್ಗಡ್ಲೆ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಸಕ್ಕರೆ, ಹಾಗೆ ಫ್ರೈ ಮಾಡ್ಕೊಂಡಿರೋ ಹಸಿರು ಮೆಣಸಿಕಾಯಿ ಮಿಶ್ರಣ, ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಳ್ಬೇಕು. ಪೂರ್ತಿ ನುಣ್ಣಗೆ ರುಬ್ಬೋದು ಬೇಡ, ತರಿಯಾಗೇ ಇರಲಿ. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಹಿಂಗು, ಹಾಗೆ ಒಣಮೆಣಸಿಕಾಯಿದು ಒಗ್ಗರಣೆ ಕೊಟ್ಟರೆ ರುಚಿಯಾದಂತಹ ಸೆಟ್ ದೋಸೆಗೆ ಹೋಟೆಲ್ ಶೈಲಿಯ ಚಟ್ನಿ ರೆಡಿ ಆಗುತ್ತೆ. ಇವಾಗ ಸಾಗು ಹಾಗೆ ಚಟ್ನಿ ಜೊತೆ ಸೆಟ್ ದೋಸೆನ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಮೃದುವಾಗಿದೆ ಅಂತಂದರೆ ತುಂಬ ಸಾಫ್ಟಾಗಿದೆ. ಅದನ್ನು ಮಡಚಿದ್ರೂ ಕೂಡ ಸ್ವಲ್ಪ ಕೂಡ ಅಂಟೋದಿಲ್ಲ. ಹಾಗೆಯೇ ಇದನ್ನು ಬಹಳ ಹೊತ್ತು ಮಾಡಿ ಇಟ್ರು, ಅಂದರೆ ನಾವು ಟಿಫನ್ ಬಾಕ್ಸ್ ರೆಸಿಪಿಯಾಗೂ ಇದನ್ನು ಯೂಸ್ ಮಾಡ್ಬೋದು. ಮಕ್ಕಳಿಗೆ 2-3 ಅವರ್ಸು ಸಹ ಒಣಗದೇ ಇರೋ ರೀತಿಯಲ್ಲೇ ಇರುತ್ತೆ. ಹಾಗೆಯೇ ನಾನ್ ಸ್ಟಿಕ್ಕಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ ಮತ್ತು ಸ್ಪಾಂಜಿಯಾಗೂ ಸಹ ಇರುತ್ತೆ ಈ ಒಂದು ದೋಸೆ. ವೀಕ್ಷಕರೇ ನೋಡಿದ್ರಲ್ವಾ, ಸೋಡಾನ ಬಳಸದೇ ಹೋದ್ರೂ ಸಹ ಸಾಫ್ಟ್ ಹಾಗೆಯೇ ಸ್ಪಾಂಜಿ ಆಗಿರುವಂತಹ ಸೆಟ್ ದೋಸೆನ ಮನೇಲೇ ನಾವು ಮಾಡ್ಕೊಳ್ಬಹುದು ಅಂತ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಇನ್ನು ಹೆಚ್ಚಿನ ರೆಸಿಪಿ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.